ದಿನದಿಂದ ದಿನಕ್ಕೆ ಕೈ ಪಡೆಯಲಿ ಪವರ್ ಶೇರಿಂಗ್ ಫೈಟು ಕಾವೇರ್ತಾ ಇದೆ. ಸಿಎಂ ಪಟ್ಟಕ್ಕಾಗಿ ಜೋರು ಚಿಟಾಪಟಿ ನಡೀತಾನೆ ಇದೆ. ಇದೆಲ್ಲದರ ನಡುವೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ 2028ರ ಚುನಾವಣೆಗೆ ಈಗಿನಿಂದಲೇ ಭರ್ಜರಿಯಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಮೈತ್ರಿ ಚಕ್ರವ್ಯೂಹವನ್ನ ಭೇದಿಸಲಿಕ್ಕೆ ಮುಂದಿನ ಬಾರಿಯೂ ಕೂಡ ಜಯಬೇರಿಯನ್ನ ಬಾರಿಸೋಕೆ ಸರ್ವತಂತ್ರದೊಂದಿಗೆ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಕನಕಪುರದ ಬಂಡೆ ಚುನಾವಣೆಯನ್ನ ಗೆಲ್ತಾರೆ ಎನ್ನುವಂತಹ ನಿರೀಕ್ಷೆಗಳು ಸಾಕಷ್ಟು ಜನರಿಗೆ ಕಾಡ್ತಾ ಇದೆ. ಕನಕಪುರದ ಬಂಡೆಯ ಚುನಾವಣಾ ತಯಾರಿಯನ್ನ ಈ ಒಂದು ರಿಪೋರ್ಟ್ ಅನ್ನ ಹೇಳ್ತೀವಿ. ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡುತ್ತಾರೆ. ಕೈ ಪಡೆಯಲಿ ಜೋರು ಕುರ್ಚಿ ಚಿಟಾಪಟಿ. ಎರಡ್ 2028ಕ್ಕೆ ಕನಕಪುರದ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಒಂದ್ ಕಡೆ ಕನಕಪುರದ ಬಂಡೆಗೆ ಡೈನಾಮೈಟ್ ಇಡ್ಲಿಕ್ಕೆ ಟಗರು ಬಣ ಕಾಯ್ತಾ ಇದ್ರೆ, ಇನ್ನೊಂದ್ ಕಡೆ ಟಗರಿಗೆ ತಿವಿಯಲು ಬಂಡೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಇಬ್ಬರ ಜಗಳದಿಂದ ತಟಸ್ಥ ಬಣಕ್ಕೂ ತಲೆನೋವು ಉಂಟಾಗಿದ್ದು, ಕೈ ಪಡೆಯಲಿ ಮನೆಯೊಂದು 3 ಬಾಗಿಲು ಅಂತ ಆಗಿದೆ. ಇಂದು ಅಥವಾ ನಾಳೆಯೂ ಹೈಕಮಾಂಡ್ ಎಂಟ್ರಿಯನ್ನ ಕೊಡುತ್ತೆ, ಎಲ್ಲವೂ ಸರಿ ಮಾಡುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿರುವಂತಹ ಕೈಪಡೆಯ ಆಂತರಿಕ ಒಳಭೇದಿಕೆ ನೋಡಿ ಸಾಕಪ್ಪ ಸಾಕು ಎನ್ನುವಂತಹ ವಿವೇಚನೆಗೆ ಬಂದು ಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಪವರ್ ಫೈಟ್ ಕಾವು ಎಷ್ಟು ಜೋರಾಗಿದ್ರೂ ಕೂಡ 2028ಕ್ಕೆ ಪೂರ್ವ ತಯಾರಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗಿನಿಂದಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಚುನಾವಣೆಗೆ ಡಿಕೆ ಸೈಲೆಂಟ್ ಕಸರತ್ತು. ಬಂಡೆಯ ತಂತ್ರಕ್ಕೆ ವಿಪಕ್ಷಗಳ ಕಂಗಾಲು. ಸದ್ಯದ ಪರಿಸ್ಥಿತಿಯಲ್ಲಿ ಅಧಿಕಾರ ಜಟಾಪಟಿ ಸಂಘರ್ಷ ಕೈಪಡೆಯಲ್ಲಿ ಹಲವು ಗೊಂದಲಗಳಿಗೆ ಹಾದಿ ಮಾಡಿಕೊಟ್ಟಿದೆ. ಹಲವು ನಾಯಕರು ಈ ಅವಧಿ ಮುಗಿದ್ರೆ ಸಾಕು ಅಂತ ಹೇಳಿ ಹೆಗಲ ಮೇಲೆ ಟವಾಲ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಇನ್ನು ಹಲವರು ಇದಾಗಲೇ ತೆರೆಮರೆಯಲ್ಲಿ ತಮ್ಮ ಮುಂದಿನ ಚುನಾವಣೆಗೆ ಕಸರತ್ತನ್ನ ಸೈಲೆಂಟ್ ಆಗಿ ಆರಂಭ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ಕನಕಪುರದ ಬಂಡೆಯೂ ಕೂಡ ಸೇರಿದ್ದು, ಸರ್ಕಾರದ 1000 ದಿನ ಪೂರೈಕೆ ಮಾಡ್ತಾ ಇದ್ದಂತೆ ಶಾಸಕರ ಹಿಂದೆ ಬಿದ್ದಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಿ ಶಾಸಕರ ಕಾರ್ಯವಿಧಾನಗಳ ಬಗ್ಗೆ ಸರ್ವೆ ಮಾಡುವಂತೆ ಅಧ್ಯಕ್ಷರಿಗೆ ಟಾರ್ಗೆಟ್ ಅನ್ನ ನೀಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಈ ಒಂದು ದೂರದೃಷ್ಟಿಯ ಹೆಜ್ಜೆಯನ್ನ ಸ್ವಪಕ್ಷ ಹಾಗೂ ವಿಪಕ್ಷಗಳ ವಲಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಅದರಲ್ಲೂ 2028ರ ಚುನಾವಣೆ ಲೆಕ್ಕಾಚಾರದೊಂದಿಗೆ ಬಂಡೆ ಈ ಒಂದು ಕ್ರಮಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ವಿರೋಧಿಗಳಿಗೆ ಈಗಾಗಲೇ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟ ಇರುವಂತಹ ಪ್ರಶ್ನೆ ಕೈಪಡೆಯಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಎಲ್ಲ ನನ್ನ ಕಾರ್ಯಕರ್ತರಿಗೆ, ಮತದಾರರಿಗೆ, ರಾಜ್ಯದ ಮತದಾರರಿಗೆ ಹೇಳ್ತೀನಿ, 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡುತ್ತಾ ಕೆಲಸವನ್ನು ನಾವು ಮಾಡ್ತೇವೆ. ಟಾರ್ಗೆಟ್ ಕೊಟ್ಟು ಕೆಲಸ ವಹಿಸಿದ ಕೆಪಿಸಿಸಿ ಅಧ್ಯಕ್ಷ. ಸರ್ವೆ ನಡೆಸಿ ವರದಿ ಪಡೆಯಲು ಮುಂದಾದ ಬಂಡೆ. ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಶಾಸಕರ ಸೋಲು ಗೆಲುವಿನ ಬಗ್ಗೆ ಸಮೀಕ್ಷೆ ಕೈಗೊಳ್ಳುವಂತೆ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ, ಒಲವು, ಶಾಸಕರಿಂದ ಆಗ್ತಾ ಇರುವಂತಹ ಅಭಿವೃದ್ಧಿ ಕೆಲಸ, ಜನಸಂಪರ್ಕ, ಪಕ್ಷ ಸಂಘಟನೆಯ ಬಗ್ಗೆ ಮಾಹಿತಿ ಕಲೆ ಹಾಕುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕಾರ್ಯಾಧ್ಯಕ್ಷರಿಗೆ ಖಡಕ್ಕಾಗಿ ಸೂಚನೆಯನ್ನ ನೀಡಿದ್ದಾರೆ. ಇದರಿಂದ ಕ್ಷೇತ್ರದಲ್ಲಿ ಮತ್ತಷ್ಟು ಪಟ್ಟು ಸಾಧಿಸಲಿಕ್ಕೆ ಹಾಗೂ ಪರಾಜಿತ ಅಭ್ಯರ್ಥಿಗಳಿಂದ ಜನರಲ್ಲಿ ಮತ್ತೊಮ್ಮೆ ವಿಶ್ವಾಸವನ್ನ ಮೂಡಿಸಿಕೊಳ್ಳುವುದಕ್ಕೆ ದೊಡ್ಡ ಮೆಗಾ ಪ್ಲಾನ್ ಅನ್ನೇ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಇದು ಹುಟ್ಟು ಹಾಕಬೇಕಿದೆ. ಮುಂದಿನ ದಿನಗಳಲ್ಲಿ ಕಾರ್ಯಾಧ್ಯಕ್ಷರು ಸಮೀಕ್ಷೆ ಮಾಡಿ ಸಲ್ಲಿಕೆ ಮಾಡುವಂತಹ ವರದಿಯ ಆಧಾರದ ಮೇಲೆ ನೂತನ ತಂತ್ರಗಾರಿಕೆಯನ್ನ ಸಿದ್ಧಪಡಿಸೋ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಲೆಕ್ಕಾಚಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಲ್ಲೀನರಾಗಿದ್ದಾರೆ. ಜೋಯಲ್ ಐಗೋಟ್, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅದನ್ನ ಪಡೆಯುವ ಸಲುವಾಗಿ ತಮ್ಮದೇ ಆಗಿರುವಂತಹ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ 2028ರ ಚುನಾವಣೆಗೂ ಕೂಡ ಈಗಿನಿಂದಲೇ ತಯಾರಿಯನ್ನ ಆರಂಭ ಮಾಡಿರೋದು ಹಲವು ಅನುಮಾನ ಹಾಗೂ ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿದೆ. ಒಂದು ಕಡೆ ಜಿಬಿಎ ಎಲೆಕ್ಷನ್, ಇನ್ನೊಂದು ಕಡೆಗೆ ಜಿಪಿಟಿಪಿ ಈ ಒಂದು ಚುನಾವಣೆ ಕೂಡ ಬಾಕಿ ಆಗಿದ್ದು, ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯಾವ ತಂತ್ರಗಾರಿಕೆಯನ್ನ ಅನುಸರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.